ಮನೇಲಿ ಒಂದು ಹೆಣ್ಣು ಮಗು ಇದ್ರೆ ಎಷ್ಟು ಖುಷಿ ಆಯ್ತಲ್ಲ ಅವಕ್ಕೆ ಜಳಕ ಮಾಡಿಸಿ ರೆಡಿ ಮಾಡೋದಂದ್ರೆ ನಂಗೆ ಭಾಳ ಇಷ್ಟ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ನಿಧಿಮಾಗ ಸ್ನಾನ ಮಾಡಿಸಿ ರೆಡಿ ಮಾಡಿ ಆಕೆಗೆ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಇವಾಗ ನಾನು ಆಕೆಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ತೀನಿ. ಅಂದ್ರೆ ಸಣ್ಣ ದೋಸೆ ಹಾಕ್ಕೊಟ್ಟಿದ್ದೆ, ನೋಡ್ರಿ ಹೆಂಗೆ ತಿನ್ನತ್ತಾಳಂತ. ಮತ್ತು ನಮ್ಮ ನಿಧಿಮಾಗ ದೃಷ್ಟಿ ಬಿಡಕ್ಕೆ ಹೋಗ್ಬೇಡ್ರಿಪ್ಪ. ಆಕೆಗೆ ದೋಸೆ ಹಾಕ್ಕೊಟ್ಟು ಸ್ವಲ್ಪ ತಿನ್ಕೊಂತ ಕುಂತ್ಲು, ಆಟ ಆಡಿದ್ಲು. ಆಮೇಲೆ ನಂದು ಏನು ಕೆಲಸ ಆಯ್ತಲ್ಲ, ನಂದು ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಅಡುಗೆ ಎಲ್ಲ ಮುಗಿಸ್ಕೊಂಡು ನಾನು ನಾಷ್ಟ ಎಲ್ಲ ಮಾಡಿ ಮಾರ್ನಿಂಗ್ ಕ್ಲಾಸಸ್ ಇದ್ವು, ಆನ್ಲೈನ್ ಕ್ಲಾಸಸ್, ಅದಕ್ಕೆಲ್ಲ ಅಟೆಂಡ್ ಮಾಡಿಕೊಂಡು ವರ್ಕ್ ಏನಿತ್ತು ಅದನ್ನು ಕಂಪ್ಲೀಟ್ ಮಾಡಿದ್ದೆ. ಮತ್ತು ನನಗೊಂದು 4-5 ಜನ ಇದು ಟ್ರಸ್ಟೆಡ್ ಐತೆ ಅಂತ ಕೇಳತ್ತಿದ್ರು. ನಿಜವಾಗ್ಲೂ ಟ್ರಸ್ಟೆಡ್ ಐತಿ. ಮತ್ತು ಇಷ್ಟು ಅಫೋರ್ಡಬಲ್ ಫೀಸ್ ಒಳಗೆ ನಿಮ್ಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಎಲ್ಲೂ ಹೇಳ್ಕೊಡಂಗಿಲ್ಲ ಅನ್ಕೋತೀನಿ. ಟ್ರಸ್ಟೆಡ್ ಐತಿ. ನನ್ನ ಟ್ರಸ್ಟ್ ಇಲ್ಲ ಅಂತಂದ್ರೆ ನೀವು ಅಮೌಂಟ್ ಹಾಕಿದ್ದು ನಿಮ್ಗೆ ವರ್ತ್ ಅನ್ನಿಸ್ತೈತಿ. ಅನ್ನಿಸ್ಲಿಲ್ಲ ಅಂದರೆ ಅಮೌಂಟ್ ನಾನೇ ಪೇ ಮಾಡ್ತೀನಿ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಸ್ಟೋರಿ ಒಳಗೆ ಲಿಂಕ್ ಹಾಕೈತಿ, ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಏನೇನು ಪ್ರೊಸೀಜರ್ ಐತಿ, ಏನೇನು ಡೀಟೇಲ್ಸ್ ಐತಿ ಅವರ ಎಲ್ಲ ನಿಮ್ಗೆ ಕ್ಲೀನಾಗಿ ಹೇಳ್ತಾರೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಒಂದು ಒಳ್ಳೆ ನಾವು ಅಕಾಡೆಮಿ ಒಳಗೆ ಬೇಕು ಅಂತಂದ್ರೆ ಚಂದನ ಇಂಗ್ಲೀಷ್ ಅಕಾಡೆಮಿಗೆ ಜಾಯ್ನ್ ಆಗಿರಿ. ಒಂದು ಒಳ್ಳೆ ಸ್ಪೋಕನ್ ಇಂಗ್ಲೀಷ್ನ ನೀವು ಕಲಿಬಹುದು. ಮತ್ತಲ್ಲಿ ವರ್ಕ್ ಫ್ರಮ್ ಹೋಮ್ ಕೂಡ ಐತಿ. ಹೌಸ್ ವೈಫ್ಸ್ಗೆ, ಸ್ಟೂಡೆಂಟ್ಸ್ಗೆ ಯೂಸ್ ಆಗೋ ಥರ ನಿಮ್ಗೆ ಆರಾಮಾಗಿ ನೀವು ಅರ್ನ್ ಕೂಡ ಮಾಡ್ಬೋದು. ಮತ್ತೆ ಯಾಕೆ ತಡ ಮಾಡ್ತೀರಿ, ಬೇಗ ಬೇಗ ಜಾಯ್ನ್ ಆಗಿರಿ. ಥ್ಯಾಂಕ್ ಯು.